ಶ್ರೀ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದಿಂದ ಇದು 9ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಗುರುವಾರ ಮಧ್ಯಾಹ್ನ ಗಣಪತಿ ಹೋಮ ಮತ್ತು ಅನ್ನ ಸಂತರಣೆಯನ್ನು ಏರ್ಪಡಿಸಿದ್ದೀವಿ ವಿವೇಕಾನಂದ ಗೆಳೆಯರ ಬಳಗ ವತಿಯಿಂದ. ನಮಸ್ಕಾರ. ನಮಸ್ತೆ. ಚೌಡೇಶ್ವರಿ ದೇವಸ್ಥಾನದ ಹತ್ತಿರ ದಾವಲ್ಪೇಟೆ ಅಂತ ಹೊಂಡ ಸರ್ಕಲ್ ಹತ್ತಿರ ಆಗುತ್ತೆ. ಇದು ಶ್ರೀ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ವತಿಯಿಂದ 9ನೇ ವರ್ಷದ ಗಣಪತಿ ಆಚರಣೆ ಮಾಡ್ತಾ ಇದ್ದೀವಿ. 19ನೇ ತಾರೀಕು ಗಣಪತಿ ಹೋಮ ಮತ್ತು ಅನ್ನ ಸಂತರಣೆ ಏರ್ಪಡಿಸಿದ್ದೀವಿ ಗೆಳೆಯರ ಬಳಗದಿಂದ. ಹೋಮ ಆದ ನಂತರ 21 ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಗಣಪತಿದು ದಾವಲ್ಪೇಟೆಯಿಂದ. ಯಾವ ದಿನ ಬರುತ್ತೆ ಅದು? 21ನೇ ತಾರೀಕು ಬರುತ್ತೆ. ಶನಿವಾರ 21 ಮಧ್ಯಾಹ್ನ 3 ಗಂಟೆ ನಂತರ ವಿಸರ್ಜನೆ ಇರುತ್ತೆ ಗಣಪತಿದು. ಎಷ್ಟೇ ವರ್ಷ ನೀವು ಇಡ್ತೀರಿ ಗಣಪತಿ? 9ನೇ ವರ್ಷದ ಗಣಪತಿ. ಗಣಪತಿ ಎಷ್ಟು ಅಡಿ ಇದೆ ಇದು? ಇದು 10 ಅಡಿ ಬರುತ್ತೆ. ನಿಮಗೆ ಎಷ್ಟು ಕಾಸ್ಟ್ ಆಯ್ತು ಇದು? ಇದು 35 ಸಾವಿರ ಆಯಿತು. ಇಲ್ಲೇ ಮಾಡಿಸಿದ್ದ ಅಥವಾ ಇಲ್ಲೇ ಕಲ್ಕತ್ತಾದಿಂದ ಇಲ್ಲೇ ಬರ್ತಾರೆ ಅವರು. ಇನ್ನೊಮ್ಮೆ ಇದರಲ್ಲಿ ಮೀನ್ ಮಾರ್ಕೆಟ್ ಹತ್ರ ಮಾಡಿಸಿದ್ರು. ರಂಜಿತ್ ಪಾಲ್ ಅಂತ. ಓಕೆ. ಸಂಜೆ ಕಾರ್ಯಕ್ರಮಗಳು ಇರ್ತವೆ. ರಂಗೋಲಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರ್ಸು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. DJ ತರಿಸ್ತಾ ಇದ್ದೀರಾ? DJ ತರಿಸ್ತಾ ಇದ್ವಿ. ಯಾವ DJ ಅಂತ? ದೇವನಹಳ್ಳಿದು ಕಾಶಿ ವಿಶ್ವನಾಥ ಅಂತ. ಇದು 9ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ವಿ ಗಣಪತಿ ಉತ್ಸವದ್ದು. ಪ್ರತಿ ವರ್ಷ ನಾವು 1ನೇ ವರ್ಷದಿಂದ ಹಿಡಿದು 3 ಅಡಿಯಿಂದ ಹಿಡಿದು 4 ಅಡಿ 5 ಅಡಿ, ಇವಾಗ ನಾವು 3 ವರ್ಷದಿಂದನೂ 10 ಅಡಿ 9 ಅಡಿ 9 ಅಡಿ ಈ ಥರ 10 ಅಡಿ ಮೇಲೆ ಈ ವರ್ಷ 9ನೇ ವರ್ಷ 10 ಅಡಿದು ಮಾಡಿದ್ದೀವಿ. ಪ್ರತಿ ಕಾರ್ಯಕ್ರಮಗಳನ್ನು ವರ್ಷನೂ ಚೇಂಜ್ ಆಗುತ್ತೆ. ನೀವು ಟೆಂಟಿಂದ ಇದು ಡಿಸೈನ್ಸ್ ಇರ್ಬೋದು. ಪ್ರತಿ ವರ್ಷವೂ ಬೇರೆ ಬೇರೆ ರೀತಿ ಇದಾಗುತ್ತೆ. ಈ ವರ್ಷ ಬಂದ್ಬಿಟ್ಟು ವಿಷ್ಣು ಸ್ವರೂಪದ ಗಣಪತಿ ಮಾಡಿಸಿದ್ದೀವಿ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಉಗ್ರ ನರಸಿಂಹದ ಅವತಾರದ ಮಾಡಿಸಿದ್ವಿ. ಪ್ರತಿ ವರ್ಷನೇ ಒಂದೊಂದು ಅವತಾರದ ಗಣಪತಿಗಳು ನಾವು ಮಾಡ್ಕೊಂತ ಬಂದಿದ್ದೀವಿ. ಎಷ್ಟು ದಿನ ಇಡೋದಂದ್ರಲ್ಲ ಗಣಪತಿ? 15 ದಿವಸ ಇಡ್ತೀವಿ ರೀ ಗಣಪತಿ. 15 ದಿನ. ಹಾಂ. ಪ್ರಸಾದ ಹಂಚಿ ಫಸ್ಟ್ ದಿವಸ ಅವನೇ ಥ್ಯಾಂಕ್ ಯು.